ಡ್ರಿಪ್ ಇರಿಗೇಷನ್ಗೆ 50% ಸಬ್ಸಿಡಿ ಕೊಟ್ಟಿದ್ದೀನಿ. ಟ್ರ್ಯಾಕ್ಟರ್ಸ್ಗೆ 50% ಸಬ್ಸಿಡಿ ಕೊಟ್ಟು, ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಬ್ಸಿಡಿ ಕೊಟ್ಟಿದ್ದೀನಿ. ಪವರ್ ಟಿಲ್ಲರ್ ನೋಡ್ಕೊಂಡು ನೀವು ಹೊಲ ಉಡ್ತಿರಲ್ಲ, ಅದಕ್ಕೆ ಸಬ್ಸಿಡಿ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಮೋದಿಗೆ ಹೇಳಿದೆ, ನನ್ನ ರಾಜ್ಯದ ನೀರು ಇವತ್ತು ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ ಆ ಸ್ಟಾಲಿನ್. ನೀವು 28 ಗೆಲ್ಲಿಸಿ ನಾನು ನೋಡ್ತೀನಿ. ಕೇವಲ ಹಾಸನದ ಲೋಕಸಭೆ ಪ್ರಶ್ನೆ ಅಲ್ಲ, 28 ಗೆಲ್ಲಬೇಕು. ನಾನು ಯಡಿಯೂರಪ್ಪ ಇವತ್ತು ಕಡೂರು, ಇವತ್ತು ಹಳೇಬೇಡಲ್ಲಿ ಮಾತನಾಡಿದ್ದೇನೆ. ನನ್ನ ಮನಸ್ಸಲ್ಲಿ ನೋವಿದೆ. ಅವರ ಮೇಲೆ ಸುಮಾರು 22 ಜನ ಸೇರಿದ್ದೀರಿ. ನಮ್ ಗೌಡ ಬರ್ತಾನೆ, ಏನಾದ್ರೂ ಮಾಡ್ತಾನೆ. ಮೋದಿ ಜೊತೆ ಕೂತು ಫೋಟೋ ತೆಗೆಸ್ಕೊಳ್ಳೋದಲ್ಲ, ನೋಡಿದಾಗ ನಾನು ನೋವಿದೆ. ನನಗೆ ಗೊತ್ತಿಲ್ಲ, ಆ ತಾಯಿ ಹೂವು ಕೊಡ್ತು ಅಂತ ಹೇಳಿ ನಾನು ಯಾರೋ ಅರ್ಚಕರು ಕೊಟ್ಟರು, ಇಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಈ ಬೋರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮರು ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ, ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ, ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ನಮಸ್ಕಾರ ಮಾಡಿ. ಉಳಿದ ಇನ್ನೊಂದು 8 ವರ್ಷ ಬದುಕಬಹುದು. ನಾನು ಏನ್ ಮಾಡಬೇಕು ಅನ್ನೋದು ದಿನ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡ್ತೀನಿ ಬಿಡದೆ. ಮೋದಿಯವ್ರನ್ನ ಚುನಾವಣೆ ಮುಗಿದ ಮೇಲೆ ಆ ಮನುಷ್ಯ ಸುಮಾರು 400 ಸೀಟು ಅಂತ ಹೇಳ್ತಾರೆ. ಅವ್ರ ಪ್ರಧಾನಮಂತ್ರಿ ಆಗೋದು 100ಕ್ಕೆ 100% ಅವರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ. ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಈ ಭಾಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ. ಆ ಕೆಲಸ ಮಾಡ್ಲಿಕ್ಕೆ ಇದನ್ನೆಲ್ಲ ನೋಡಿದಾಗ ಏನೋ ಒಂದು ಭಾವ, ನಾನು ಯಾವಾಗಲೂ ಸಾಯ್ಬೇಕಾಗಿತ್ತು, ಆದ್ರೆ ಬದುಕ್ತೇನೆ. ನನಗೆ 3 ವರ್ಷ ಕಿಡ್ನಿ ಫೇಲ್ ಆಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೆಯ ಡಾಕ್ಟರ್ ಮಂಜುನಾಥ್, ನನ್ನ ನಡೆಯ ಡಾಕ್ಟರ್ ಮಲ್ನಾಡ್, ಟೀಮ್ ಆಫ್ ಡಾಕ್ಟರ್ಸ್ 3 ವರ್ಷ ಕೆಲಸ ಮಾಡಿ ಬದುಕಿ ನಿಮ್ಮನ್ನು ನೋಡುವಂತ ಸೌಭಾಗ್ಯ.